ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಮುಗಿದಿದೆ. ಈ ಟಾಸ್ಕ್ ಅನ್ನು ಆಡಿದವರು ಯಾರು ಮತ್ತು ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದ ಯಾವ ಇಬ್ಬರು ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅರ್ಹರಾಗಿದ್ದಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ಟಾಸ್ಕ್ ಆಡಿದವರು ಯಾರೆಂದರೆ ನಾಮಿನೇಟ್ ತಂಡ ಯಾಕೆಂದರೆ ಈ ವಾರ ನಾಮಿನೇಷನ್ ಟಾಸ್ಕ್ ಗಳು 3 ಇದ್ದವು. ಅದರಲ್ಲಿ ನಾಮಿನೇಟ್ ತಂಡ 2 ನಾಮಿನೇಷನ್ ಟಾಸ್ಕ್ ಗೆದ್ದಿವೆ ಮತ್ತು ಸೇಫ್ ತಂಡ 1 ಗೆದ್ದಿದೆ. ಹಾಗಾಗಿ ನಾಮಿನೇಟ್ ಇರುವ ತಂಡ ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಟರ್ ಟಾಸ್ಕ್ ಆಡಿದೆ. ಈ ಟಾಸ್ಕ್ ಆಡಿದವರು ಯಾರೆಂದು ಮೊದಲು ನೋಡೋದಾದ್ರೆ ಅಶ್ವಿನಿ ಗೌಡ, ಜಾನ್ವಿ, ರಕ್ಷಿತಾ, ರಿಷಾ, ರಾಶಿಕಾ, ರಘು, ಧ್ರುವಂತ್, ಸುದಿ ಈ 8 ಜನರು ಈ ಟಾಸ್ಕ್ ಆಡಿದ್ದಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್. ಮೊದಲನೇ ಹಂತ ಮಹಿಳೆಯರ ಹಂತ. ಮಹಿಳೆಯರ ಹಂತದಲ್ಲಿ ಅಶ್ವಿನಿ ಗೌಡ, ಜಾನ್ವಿ, ರಕ್ಷಿತಾ, ರಿಷಾ, ರಾಶಿಕಾ ಈ 5 ಜನ ಸ್ಪರ್ಧಿಗಳು ಮಹಿಳೆಯರು ಆಡಿದ್ದಾರೆ ಮತ್ತು ಎರಡನೇ ಹಂತ ಪುರುಷರು ಆಡಿದ್ದಾರೆ. ಪುರುಷರಲ್ಲಿ ರಘು, ಧ್ರುವಂತ್, ಸುದ್ದಿ ಆಡಿದ್ದಾರೆ. ವೀಕ್ಷಕರೇ, ನಾವೀಗ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ ಮೈದಾನದಲ್ಲಿ ಆಡುವ ಸದಸ್ಯರುಗಳು ನಿಂತಿರಬೇಕು. ಅವರಿಗೆ ದೊಡ್ಡ ದೊಡ್ಡ ಬಾಲುಗಳು ಕೊಟ್ಟಿರುತ್ತಾರೆ. ಆ ಬಾಲುಗಳಿಂದ ಎದುರಾಳಿ ಸದಸ್ಯರನ್ನು ಹೊರಗೆ ಹಾಕಬೇಕು. ಮೊದಲನೇ ಹಂತ ಮಹಿಳೆಯರು ಆಡುತ್ತಾರೆ ಮತ್ತು ಎರಡನೇ ಹಂತ ಪುರುಷರು ಆಡುತ್ತಾರೆ. ಬಾಲ್ ಸಹಾಯದಿಂದ ಒಬ್ಬೊಬ್ಬ ಸದಸ್ಯರನ್ನೇ ಮೈದಾನದಿಂದ ಹೊರಗೆ ಹಾಕಿ ಕೊನೆಯಲ್ಲಿ ಉಳಿಯುವ ಸದಸ್ಯ ಈ ರೌಂಡ್ ನ ವಿನ್ನರ್ ಆಗುತ್ತಾರೆ ಮತ್ತು ಎರಡನೇ ರೌಂಡ್ ಹುಡುಗರು ಆಡುತ್ತಾರೆ, ಮೊದಲನೇ ರೌಂಡ್ ಹುಡುಗಿಯರು ಆಡುತ್ತಾರೆ. ಮೊದಲನೇ ರೌಂಡ್ ಮಹಿಳೆಯರು ಆಡುತ್ತಾರೆ. ಅದರಲ್ಲಿ ರಕ್ಷಿತಾ, ರಾಶಿಕಾ, ರಿಷಾ, ಅಶ್ವಿನಿ ಮತ್ತು ಜಾನ್ವಿ ಆಡುತ್ತಾರೆ. ಈ 5 ಜನರಲ್ಲಿ ಮೊದಲು ರಾಶಿಕಾ, ರಿಷಾ, ಅಶ್ವಿನಿ ಮತ್ತು ಜಾನ್ವಿ ಅವರು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮೊದಲಿಗೆ ಹೊರಗೆ ಹಾಕುತ್ತಾರೆ. ಇನ್ನು ಎರಡನೇದಾಗಿ ರಿಷಾ, ಅಶ್ವಿನಿ, ಜಾನ್ವಿ ಮತ್ತು ಪ್ಲಾನ್ ಮಾಡಿ ರಾಶಿಕಾ ಅವರಿಗೆ ಎರಡನೇದಾಗಿ ಹೊರಗೆ ಹಾಕುತ್ತಾರೆ. ಇನ್ನು ಈಗ ಗ್ರೌಂಡ್ ನಲ್ಲಿ ರಿಷಾ, ಅಶ್ವಿನಿ ಮತ್ತು ಜಾನ್ವಿ ಅವರು ಇರುತ್ತಾರೆ. ಅಶ್ವಿನಿ ಮತ್ತು ಜಾನ್ವಿ ಅವರು ಇಬ್ಬರು ಕೂಡಿ ರಿಷಾ ಅವರನ್ನು ಹೊರಗೆ ಹಾಕುತ್ತಾರೆ. ಈಗ ಗ್ರೌಂಡ್ ನಿಂದ ಹೊರಗೆ ಬಂದಿರೋ ಸ್ಪರ್ಧಿಗಳು ರಕ್ಷಿತಾ, ರಾಶಿಕಾ, ರಿಷಾ. ಇನ್ನು ಗ್ರೌಂಡ್ ನಲ್ಲಿ ಉಳಿದವರು ಅಶ್ವಿನಿ ಮತ್ತು ಜಾನ್ವಿ ಅವರು ಉಳಿತಾರೆ. ಈ ಇಬ್ಬರಲ್ಲಿ ಪೈಪೋಟಿ ನಡೆಯುತ್ತದೆ. ಅಷ್ಟೊತ್ತಿಗೆ ಲೈವ್ ಕಟ್ ಮಾಡುತ್ತಾರೆ. ಹಾಗಾಗಿ ಅಶ್ವಿನಿ ಮತ್ತು ಜಾನ್ವಿ ಅವರಲ್ಲಿ ಯಾರು ಹೊರಗೆ ಬಂದಿದ್ದಾರೆ ಮತ್ತು ಯಾರು ವಿನ್ ಆಗಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿರೋದಿಲ್ಲ. ಅಶ್ವಿನಿ ಮೇಡಮ್ ಅವರ ಮುಖದ ಮೇಲಿನ ಸ್ಮೈಲ್ ನೋಡಿ ಈ ಟಾಸ್ಕ್ ಅವರೇ ಗೆದ್ದಿರಬಹುದೆಂದು ತಿಳ್ಕೊಬಹುದು. ಇನ್ನು ಕನ್ಫರ್ಮ್ ಆಗಿಲ್ಲ. ಇನ್ನು ಎರಡೇ ಹಂತ ಪುರುಷರು ಆಡುತ್ತಾರೆ. ಪುರುಷರಲ್ಲಿ ಧ್ರುವಂತ್, ಸುದಿ, ರಘು ಅವರು ಆಡುತ್ತಾರೆ. ಈ ಹಂತದಲ್ಲಿ ರಘು ಮತ್ತು ಸುದಿ ಅವರು ಧ್ರುವಂತ್ ಅವರನ್ನು ಮೊದಲೇ ಹೊರಗೆ ಹಾಕುತ್ತಾರೆ. ಆಗ ಸುದಿ ಮತ್ತು ರಘು ಅವರು ಆಡುತ್ತಾರೆ. ನೆಕ್ಸ್ಟ್ ಈಗ ರಘು ಅವರು ಸ್ಟ್ರಾಂಗ್ ಇರೋದ್ರಿಂದ ರಘು ಅವರು ಸುದಿ ಅವರನ್ನು ಹೊರಗೆ ಹಾಕುತ್ತಾರೆ. ಹಾಗಾಗಿ ಈ ರೌಂಡ್ ಅನ್ನು ರಘು ಅವರು ಗೆಲ್ಲುತ್ತಾರೆ. ಮಹಿಳೆಯರಿಂದ ಅಶ್ವಿನಿ ಮತ್ತು ಜಾನ್ವಿ ಈ ಬರಲು ಒಬ್ಬರು ಬರುತ್ತಾರೆ. ಪುರುಷರಲ್ಲಿ ರಘು ಅವರು ಬರುತ್ತಾರೆ. ನೆಕ್ಸ್ಟ್ ಟಾಸ್ಕ್ ಮೋಸ್ಟ್ಲಿ ಮೆಂಟಲಿ ಟಾಸ್ಕ್ ಇರಬಹುದು, ಯಾಕಂದ್ರೆ ಒಬ್ಬರು ಮಹಿಳೆಯರು ಒಬ್ಬರು ಪುರುಷರಾಗಿರೋದ್ರಿಂದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್. ಅಶ್ವಿನಿ ಅಥವಾ ಜಾನ್ವಿ ಮತ್ತು ರಘು ಅವರಲ್ಲಿ ಯಾರು ಈ ವಾರದ ಮನೆಯ ಕ್ಯಾಪ್ಟನ್ ಆಗಬೇಕೆಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.